ನನ್ನ ಹೆಸರು ಚಂದ್ರಿಕಾ ಅಂತ. ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಲ್ಲಿ ನಾನು ಶಿಕ್ಷಕಿಯಾಗಿ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವರು ರಘು ಅಂತ, ಇವರು ಸತ ರಘುರಾಮ್ ಅಂತ, ಇವರು ಸತ ನಮ್ಮ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ನಾವು ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಬೆಂಗಳೂರಲ್ಲಿ ಅಂದ್ರೆ ಎಲ್ಲಾ ಕಡೆ ಹೋಗ್ತೀವಿ ಸರ್ ನಾವು. ಬೆಂಗಳೂರು ಒಂದೇ ಅಲ್ಲ, ಕರ್ನಾಟಕದಾದ್ಯಂತ ನಾವು ನಮ್ಮ ಕಾರ್ಯಚಟುವಟಿಕೆಗಳನ್ನ ಮಾಡ್ತೀವಿ. ಭಾರತದಲ್ಲಿ, ಹೊರದೇಶದಲ್ಲಿ ಎಲ್ಲಾ ಕಡೆ ಹೋಗಿ ಸ್ವಯಂ ಸೇವಕರಾಗಿ ನಾವು ನಮ್ಮ ಸಂಸ್ಥೆಯ ಚಟುವಟಿಕೆಗಳನ್ನ ನಾವು ಮುಂದೂಡ್ತಾ ಹೋಗ್ತಾ ಇದೀವಿ. ಇವತ್ತಿನ ದಿವಸದ ಕಾರ್ಯಕ್ರಮ ಏನು ನಿಮ್ಮಲ್ಲಿ ಹಂಚ್ಕೋಬೇಕಂತ ಬಂದಿದೀವಿ ಅಂದ್ರೆ, ಸೋಮನಾಥ್ ಜ್ಯೋತಿರ್ಲಿಂಗ ಅದು ಆಶ್ರಮಕ್ಕೆ ಗುರುಗಳ ಕೈಗೆ ಸೇರಿದೆ. ಅದನ್ನ ತಗೊಂಡು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತಾ ಇದೀವಿ. 14ನೇ ತಾರೀಕು ಸಂಜೆ, 15ನೇ ತಾರೀಕು ಬೆಳಗ್ಗೆ ಗುಡಿಬಂಡೆನಲ್ಲಿ, ಮತ್ತೆ 15ನೇ ತಾರೀಕು ಸಂಜೆ ಬಾಗೇಪಲ್ಲಿನಲ್ಲಿ ಸೋಮನಾಥ್ ಜ್ಯೋತಿರ್ಲಿಂಗದ ದರ್ಶನ ಹಾಗೂ ಸತ್ಸಂಗದ ಕಾರ್ಯಕ್ರಮ ನಾವು ಸಾರ್ವಜನಿಕರಿಗೆ ಎಲ್ಲಾನು ಉಚಿತವಾಗಿ ನಾವು ಏರ್ಪಡಿಸಿದೀವಿ. ಹಂಗಾಗಿ ನಮ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವಂತ ಎಲ್ಲರೂ ಬಂದು ಸ್ವಾಮಿಯ ದರ್ಶನ ಪಡ್ಕೊಂಡು ಪಾತ್ರರಾಗ್ಬೇಕಂತ ಕೋರ್ಕೊಂಡು ನಾವು ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದೀವಿ. ಸೋಮನಾಥ್ ಜ್ಯೋತಿರ್ಲಿಂಗದ್ದು ನಾನು ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀನಿ. ಸೋಮನಾಥ್ ಜ್ಯೋತಿರ್ಲಿಂಗ ಬಂದು ನಮ್ಮ ಆದಿ ಜ್ಯೋತಿರ್ಲಿಂಗ, ಮೊದಲನೇ ಜ್ಯೋತಿರ್ಲಿಂಗ ಸೋಮನಾಥ್ ಪ್ರದೇಶದ್ದು, ಗುಜರಾತ್. ಸೊ ಅದು ಒಂದು 1000 ವರ್ಷದ ಕೆಳಗೆ ಮೊಹಮ್ಮದ್ ಗಜ್ನಿ ಅಂತ ಅವರು ನಮ್ಮ ದೇಶನ ದಾಳಿ ಮಾಡಿದಾಗ ಒಂದು 17 ಸರಿ ಅವ್ರು ಬಂದು ನಮ್ಮ ದೇಶನ ದಾಳಿ ಮಾಡಿದ್ರು. 17ನೇ ಸರಿ ಅವರು ಬಂದಾಗ ಈ ಒಂದು ಸೋಮನಾಥ್ ಜ್ಯೋತಿರ್ಲಿಂಗನ ಅವರು ಧ್ವಂಸ ಮಾಡಿದ್ರು, ಛಿದ್ರ ಪಾಡಿಸ್ಬಿಟ್ರು ಆ ಜ್ಯೋತಿರ್ಲಿಂಗದ ಪ್ರತ್ಯೇಕ ಏನಾಗಿತ್ತು ಅಂದ್ರೆ ಅದು ತೇಲ್ತಾ ಇತ್ತು, ಗಾಳಿನಲ್ಲಿ ಅದು ತೇಲ್ತಾ ಇತ್ತು ಆ ಜ್ಯೋತಿರ್ಲಿಂಗ. ಸೊ ಅದನ್ನ ಅವರು ಧ್ವಂಸ ಮಾಡ್ಬಿಟ್ರು. ಧ್ವಂಸ ಮಾಡಿದಾಗ ಆ ಕ್ಷಣದಲ್ಲಿ, ಆ ಸಮಯದಲ್ಲಿ ತಮಿಳ್ನಾಡು ಪಾಪನಾಶನಂ ಪ್ರದೇಶದಲ್ಲಿ ಪಕ್ಕದಲ್ಲಿ ಇರುವಂತಹ ಅಗ್ನಿಹೋತ್ರಿಗಳು ಆ ಒಂದು ಪ್ರದೇಶದಲ್ಲಿ ಆ ಸಮಯದಲ್ಲಿ ಇದ್ದಾಗ ಆ ಬಿದ್ದಂತ ಛದ್ರವಾದಂತಹ ಸೋಮನಾಥ್ ಜ್ಯೋತಿರ್ಲಿಂಗನ ಆ ಪೀಸಸ್ ನ ತಗೊಂಡು ಅವರು ಕಾಲ್ನಡಿಗೆಯಲ್ಲಿ ವಾಪಸ್ ಅವರು ಪಾಪನಾಶನಂ ಪಕ್ಕದಲ್ಲಿ ಇರುವಂತಹ ಜಿಲ್ಲೆಗೆ ಅವರು ನಡೀತಾ ಬಂದು ಅದನ್ನ ಸಂರಕ್ಷಣೆ ಮಾಡಿ ಆ ಛಿದ್ರವಾದಂತಹ ಸೋಮನಾಥ್ ಒರಿಜಿನಲ್ ಜ್ಯೋತಿರ್ಲಿಂಗ ಅದಕ್ಕೆ ಒಂದು ರೂಪ ಕೊಟ್ಟು, ಲಿಂಗದ ರೂಪ ಕೊಟ್ಟು 11 ಜ್ಯೋತಿರ್ಲಿಂಗನ ಅವ್ರ ಆ ಮನೆತನದಲ್ಲಿ ಇಟ್ಕೊಂಡು ಅವರು ಪೂಜೆ ಮಾಡ್ತಾ ಬಂದು 1000 ವರ್ಷ. 1000 ವರ್ಷ ಆದ್ಮೇಲೆ ಅವರು ನಮ್ಮ ಕಂಚಿ ಪರಮಾಚಾರ್ಯರಾದಂತಹ ಕಂಚಿ ಮಠ, ಶಂಕರಾಚಾರ್ಯ ಕಂಚಿ ಮಠಕ್ಕೆ ಹೋಗಿ ಅವ್ರು ಈ ತರ ನಾವು 1000 ವರ್ಷದಿಂದ ನಾವು ಇದನ್ನ ಸಂರಕ್ಷಣೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ, ಇದನ್ನ ನಾವು ನಿಮಗೆ ಕೊಡ್ಬೇಕು ಅಂತ ಇದೀವಿ ಅಂತ ಹೋಗಿ ಪರಮಾಚಾರ್ಯ ಕೇಳಿದಾಗ ಅವರು ಇನ್ನ 100 ವರ್ಷ ಮತ್ತೆ ನೀವು ನಿಮ್ಮ ಮನೆತನದಲ್ಲೇ ಇಟ್ಟು ಪೂಜೆ ಮಾಡಿ ಆಚೆ ತರಬೇಡಿ. 100 ವರ್ಷಗಳಾದ್ಮೇಲೆ ರಾಮ ಮಂದಿರದ ಕೆಲಸ ಮುಗಿಯತ್ತೆ. 2024ನಲ್ಲಿ ರಾಮ ಮಂದಿರದ ಕೆಲಸ ಮುಗಿಯತ್ತೆ. ನಂತರ ಬೆಂಗಳೂರಿನಲ್ಲಿ ಒಬ್ರು ಸಂತರಿರ್ತಾರೆ, ಆ ಸಂತರಿಗೆ ನೀವು ಇದನ್ನ ಕೊಡ್ಬೇಕು ಅಂತ 100 ವರ್ಷದ ಕೆಳಗೆ ಅವರು ಆ ಸೀತಾರಾಮ್ ಫ್ಯಾಮಿಲಿ ಆ ಒಂದು ಮನೆತನದವ್ರಿಗೆ ಹೇಳ್ತಾರೆ. ಅವ್ರು ವಾಪಸ್ಸು ಅದನ್ನ ಸಂರಕ್ಷಣೆ ಮಾಡಿ ಪೂಜೆ ಮಾಡ್ತಾ ಬಂದು ರಾಮ ಮಂದಿರದ ನಿರ್ವಹಣೆ ಆದ್ಮೇಲೆ, ರಾಮ ಮಂದಿರ ಆದ್ಮೇಲೆ ಅವರು ನಮ್ಮ ಗುರುಗಳ ಹತ್ರ ಬಂದು, ಪೂಜ್ಯ ರವಿಶಂಕರ್ ಗುರುಗಳ ಹತ್ರ ಬಂದು ಈ ಜ್ಯೋತಿರ್ಲಿಂಗಗಳನ್ನ ಅವ್ರಿಗೆ ಒಪ್ಪಿಸ್ತಾರೆ. ಹೋದ್ ವರ್ಷ ಅದನ್ನ ಒಪ್ಪಿಗೆ ಮಾಡಿದ್ರು. ಆವತ್ತಿಂದ ಇವಾಗ ಆಶ್ರಮದಲ್ಲಿ ಈ ಜ್ಯೋತಿರ್ಲಿಂಗಗಳಿದೆ. ಈ ಜ್ಯೋತಿರ್ಲಿಂಗದ ಯಾತ್ರೆನ ನಾವು ಹಮ್ಮಿಕೊಂಡಿದೀವಿ. ಕನ್ಯಾಕುಮಾರಿಯಿಂದ ಭಾರತದ ಎಲ್ಲಾ ಕಡೆನಲ್ಲೂ ನಾವ್ ಈ ಜಾತ್ರೆನ ಹಮ್ಮಿಕೊಂಡಿದೀವಿ. ಯಾತ್ರೆ ಹಮ್ಮಿಕೊಂಡು ಎಲ್ಲರಿಗೂ ವೀಕ್ಷಣೆ ಆಗ್ಬೇಕು, ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ನಾವು ಈ ಜ್ಯೋತಿರ್ಲಿಂಗದ ಯಾತ್ರೆನ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ರಾಜ್ಯದಲ್ಲೂ ನಾವ್ ಇದನ್ನ ಓಡಾಡಿಸ್ತೀವಿ. ಎಲ್ಲರ ವೀಕ್ಷಣೆಗೆ ಬಿಟ್ಟು ಜನಗಳು ಬಂದು ಅದನ್ನ ಪ್ರಾರ್ಥನೆ ಮತ್ತೆ ಸತ್ಸಂಗದ ಜೊತೆಗೆ ನಾವ್ ಈ ಕಾರ್ಯಕ್ರಮನ ಇಲ್ಲಿ ಚಿಕ್ಕಬಳ್ಳಾಪುರಲ್ಲಿ ನಾವು ಹಮ್ಮಿಕೊಂಡಿದೀವಿ. ಹಂಗಾಗಿ ಇಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಇರುವಂತ ಎಲ್ಲ ಜನರು ಬಂದು ಅದನ್ನು ದರ್ಶನ ಪಡೆದು ಪಾತ್ರರಾಗ್ಬೇಕಂತ ನಮ್ಮ ಕೋರಿಕೆ. ಚಿಕ್ಕಬಳ್ಳಾಪುರದಲ್ಲಿ ನಾವು 3 ಕಡೆ ಇಟ್ಕೊಂಡಿದ್ವಿ. ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ 14ನೇ ತಾರೀಕು ಸಂಜೆ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬೀದಿ ಇದೆಯಲ್ಲ, ಹಳೆ ಆಂಜನೇಯ ದೇವಸ್ಥಾನ ಮತ್ತೆ ವಾಸವಿ ದೇವಸ್ಥಾನ, ಆ ಒಂದು ದೇವಸ್ಥಾನದಲ್ಲಿ ನಾವು 14ನೇ ತಾರೀಕು ಸಂಜೆ 5:30 ಇಂದ 9 ಗಂಟೆವರೆಗೂ
ಸೋಮನಾಥ್ ಜ್ಯೋತಿರ್ಲಿಂಗ ಪೂಜೆ ಹಾಗೂ ಸತ್ಸಂಗದ ಕಾರ್ಯಕ್ರಮ ಉಚಿತವಾಗಿ ಎಲ್ಲರೂ ವೀಕ್ಷಣೆಗೆ ನಾವು ದರ್ಶನಕ್ಕೆ ಎಲ್ಲರಿಗೂ ನಾವು ಆಹ್ವಾನ ಮಾಡ್ತಾ ಇದ್ದೀವಿ. ಸ್ವಾಗತ, ಎಲ್ಲರ ಆದರದ ಒಂದು ಆತ್ಮೀಯ ಸ್ವಾಗತ ಎಲ್ಲರಿಗೂ. 15ನೇ ತಾರೀಕು ಬೆಳಗ್ಗೆ ನಾವು ಗುಡಿಬಂಡೆನಲ್ಲಿ ಇರುವಂತಹ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಿಗ್ಗೆ 8:30 12 ಗಂಟೆವರೆಗೂ ಜ್ಯೋತಿರ್ಲಿಂಗದ ಪೂಜೆ ಹಾಗೂ ಸತ್ಸಂಗದ ಕಾರ್ಯಕ್ರಮ ದರ್ಶನ ಎಲ್ಲರಿಗೂ ವೀಕ್ಷಣೆ ಮಾಡೋದಕ್ಕೆ ಇಟ್ಟಿರ್ತೀವಿ. ಹಾಗೆ ಬಾಗೇಪಲ್ಲಿನಲ್ಲಿ ಸಂಜೆ ದ್ವಾರಕಾ ಪಾರ್ಟಿ ಹಾಲ್ ನಲ್ಲಿ ಸಂಜೆ 5:30 9 ಗಂಟೆವರೆಗೂ ಸೋಮನಾಥ್ ಜ್ಯೋತಿರ್ಲಿಂಗ ಪೂಜೆ ಸತ್ಸಂಗ ದರ್ಶನ ಎಲ್ಲರಿಗೂ ವೀಕ್ಷಣೆಗೆ ನಾವು ಇಟ್ಟಿರ್ತೀವಿ. ಎಲ್ಲರೂ ಬನ್ನಿ. ಇಲ್ಲ ಸರ್, ಇವಾಗ ಇರೋಂತ ಅಲ್ಲ, ಇವಾಗ ಏನಾಯ್ತು ಅದು ಇಲ್ಲ ಸರ್, ಒರಿಜಿನಲ್ ಲಿಂಗ ಇಲ್ಲ ಸರ್, ಒರಿಜಿನಲ್ ಲಿಂಗ ಇಲ್ಲ. ಆಮೇಲೆ ಈ ಲಿಂಗದ ಬಗ್ಗೆ ಇನ್ ಸ್ವಲ್ಪ ನನ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಲಿಂಗ ಛಿದ್ರವಾಯ್ತು, ಆ ಲಿಂಗದ ಪೀಸಸ್ ಎಲ್ಲ ತಗೊಂಡ್ ಬಂದ್ರು. ಆಮೇಲೆ ಆ ಗುರುಗಳು ಮತ್ತೆ ಆ ಅಗ್ನಿಹೋತ್ರಿ ಫ್ಯಾಮಿಲಿ ಅವರು ಸೀತಾರಾಮ ಫ್ಯಾಮಿಲಿ ಅವರು ಏನ್ ಮಾಡಿದ್ರು, ಆ ಕಲ್ಲಿನಲ್ಲಿ ಏನೋ ಒಂದು ವಿಶೇಷ, ಅವ್ರು ಪೂಜೆ ಮಾಡ್ತಿರ್ಬೇಕಾದ್ರೆ ಆ ಕಲ್ಲು ತಿರುಗತ್ತೆ 2009 ಇಸ್ವಿನಲ್ಲಿ. ಅವ್ರಿಗೆ ಏನೋ ಆಶ್ಚರ್ಯ ಆಗತ್ತೆ, ಯಾಕೆ ಇದು ಕಲ್ಲು ತಿರುಗ್ತಾ ಇದೆ, ಇದಕ್ಕೊಂದು ಮ್ಯಾಗ್ನೆಟಿಕ್ ಪವರ್, ಅಯಸ್ಕಾಂತ ಶಕ್ತಿ ಇದೆ ಅಂತ ಅವ್ರಿಗೆ ಕಂಡು ಬರುತ್ತೆ. ಆಮೇಲೆ ಅವರು ಜೆಮಾಲಜಿ ಇನ್ಸ್ಟಿಟ್ಯೂಟ್ ನಮ್ಮ ಚೆನ್ನೈನಲ್ಲಿದೆ, ಅಲ್ಲಿಗೆ ಈ ಕಲ್ಲನ್ನು ಕೊಟ್ಟು ಅದನ್ನ ಸಂಪೂರ್ಣವಾಗಿ ಪ್ರಯೋಗಶಾಲೆನಲ್ಲಿ ಅದನ್ನ ಎಲ್ಲ ಚೆಕ್ ಮಾಡಿಸ್ತಾರೆ. ಅವಾಗ ಮಾಡಿಸಿದಾಗ ಜಿಯಾಲಜಿಸ್ಟ್ಗಳು ನೋಡ್ತಾರೆ, ಅದೇ ಒಂದು ಮಧ್ಯದಲ್ಲಿ ಅಯಸ್ಕಾಂತ ಶಕ್ತಿ ಇದೆ. ನಾರ್ಮಲಿ ಅಯಸ್ಕಾಂತ ಶಕ್ತಿ ಪೋಲ್ಸ್ ಅಲ್ಲಿ ಇರುತ್ತೆ, ನಾರ್ತ್ ಅಂಡ್ ಸೌತ್ ಅಲ್ವಾ, ಉತ್ತರ ಮತ್ತು ದಕ್ಷಿಣದಲ್ಲಿ ಇರುತ್ತೆ. ಯಾವುದೇ ನೀವು ತಗೊಂಡ್ರೆ ಯಾವ್ದಾದ್ರು ಅಯಸ್ಕಾಂತ ಶಕ್ತಿ ಇರುವಂತ ವಸ್ತು, ಇದ್ರಲ್ಲಿ ಏನಿದೆ ಅಂದ್ರೆ ಮಧ್ಯದಲ್ಲಿದೆ. ಮತ್ತೆ ಇದ್ರಲ್ಲಿ ಇರುವಂತಹ ಎಲಿಮೆಂಟ್ಸ್ ಏನೇನಿದೆ, ಕೆಮಿಕಲ್ ಕಾಂಪೋಸಿಷನ್ಸ್ ನೋಡಿದಾಗ ಎಲ್ಲ ಚೆಕ್ ಮಾಡಿದಾಗ ಅಲ್ಲಿರುವಂತಹ ಕಬ್ಬಿಣ ಅಂಶ ಬಹಳ ಕಡಿಮೆ ಇದೆ, ಜಾಸ್ತಿ ಇಲ್ಲ. ಬೇರೆ ಯುರೇನಿಯಂ ಬೇರೇನಿಯಂ ಅದೆಲ್ಲ ಇದೆ ಅದರಲ್ಲಿ. ಹಂಗಾಗಿ ಸಂಶೋಧನೆ ಮಾಡಿದಾಗ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಈ ತರ ಒಂದು ಕಲ್ಲು ಈ ಪ್ರಪಂಚದಲ್ಲಿ ಭೂಮಿ ಮೇಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ಕಲ್ಲಿಗೂ ಇದ್ರಲ್ಲಿ ಇರುವಂತಹ ಶಕ್ತಿ ಆಗ್ಲಿ ಅಥವಾ ಇದ್ರಲ್ಲಿ ಇರುವಂತ ಕೆಮಿಕಲ್ ಕಾಂಪೋಸಿಷನ್ಸ್ ಭೂಮಿ ಮೇಲೆ ಇರುವಂತ ಕಲ್ಲಲ್ಲಿ ಇಲ್ಲ. ಸೊ ಈ ಕಲ್ಲು ಒಂದು ಮೀಟ್ರಾಯ್ಡ್ ಇಂದ ಬಂದಿರ್ಬೋದು ಅಥವಾ ಬೇರೆ ಒಂದು ಗ್ರಹದಿಂದ ಇಲ್ಲಿ ಬಂದಿರ್ಬೋದು ಅನ್ನೋದು ಒಂದು ಅವರ ಒಂದು ಸಂಶೋಧನೆಯಲ್ಲಿ ಇದು ಕಂಡು ಬಂದಿದೆ, ಈ ಕಲ್ಲಲ್ಲಿ ಇರುವಂತಹ ಅದೊಂದು ಶಕ್ತಿ. ಸೊ ನಾವು ವಿಡಿಯೋ ಒಂದು ಶೇರ್ ಮಾಡಿದೀನಿ ನಾನು ಪಬ್ಲಿಕ್ ಟಿವಿನಲ್ಲಿ, ಗುರುಗಳು ಕೊಟ್ಟಿರುವಂತ ಇಂಟರ್ವ್ಯೂ. ಅದರಲ್ಲಿ ಗುರುಗಳು ಅದನ್ನ ತೋರಿಸ್ತಾರೆ, ಅದು ಹೇಗೆ ಅಯಸ್ಕಾಂತ ಶಕ್ತಿ ಇದೆ ಅಂತ. ಆ ಒಂದು ಇರುವಂತಹ ಲಿಂಗಗಳಿಗೆ 11 ಲಿಂಗಗಳಿದೆ. ಅದು ಆ 11 ಲಿಂಗಗಳು ಆಶ್ರಮದಲ್ಲಿದೆ. ಅದು ಇಲ್ಲಿ ಬರುತ್ತೆ, ಇಲ್ಲಿ ಪೂಜೆಗೆ ಅದನ್ನ ಇಡ್ತಾರೆ. ನಿಮ್ಮೆಲ್ಲರೂ ಅದನ್ನ ಆಶೀರ್ವಾದ